ಕಾನೂನು ರೀತಿಯಲ್ಲಿ ನೀವಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೋಬೇಕು. ಇಲ್ಲಿ ಶಾಂತಿ ಭಂಗ ತರುವಂಥದ್ದು ಆಗಬಾರ್ದು ಅಂತ SP ಸಾಹೇಬರು ತಾಕೀತು ಮಾಡಿದ್ದಾರೆ. ಜಾಮಿಯಾ ಮಸೀದಿ ವಫ್ ಆಸ್ತಿ ವಿವಾದ, ಶಾಂತಿ ಸುವ್ಯವಸ್ಥೆ ಕಾಪಾಡಲು ಅಲರ್ಟ್ ಆಗಿರುವ ತಹಸೀಲ್ದಾರ್. 2014ರಲ್ಲಿ ಜಾಮಿಯಾ ಮಸೀದಿ ವಫ್ ಆಸ್ತಿ ಎಂದು ನಮೂದನೆ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 31ರ ಸರ್ವೆ ನಂಬರ್ 13 ಮತ್ತು 20ರ ಜಮೀನಿನಲ್ಲಿ ಸ್ಥಳೀಯ ರೈತರಿಬ್ಬರು ಏಕಾಏಕಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ಉಳುಮೆ ಮಾಡಲು ಮುಂದಾಗಿದ್ದು, ಜಾಮಿಯಾ ಮಸೀದಿ ಸಮಿತಿ ಸದಸ್ಯರು ಉಳುಮೆ ಮಾಡಲು ಮುಂದಾಗಿದ್ದ ರೈತರನ್ನ ಈ ಆಸ್ತಿ ಜಾಮಿಯಾ ಮಸೀದಿ ವಫ್ ಆಸ್ತಿ ಎಂದು ಪ್ರಶ್ನಿಸಿದಾಗ ಇಬ್ಬರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆದು ಪೊಲೀಸರು ಮಧ್ಯ ಪ್ರವೇಶಿಸಿ ವಿವಾದಕ್ಕೆ ಬ್ರೇಕ್ ಹಾಕಿದ್ರು. ಇಂದು ಈ ಕುರಿತು ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ 2014ರಲ್ಲಿ ರೈತರು ಸದರಿ ಜಮೀನಿನ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು, ಆ ಸಂದರ್ಭದಲ್ಲಿ ಅವರ ಅರ್ಜಿ ವಜಾಗೊಂಡ ಕಾರಣ AC ರವರ ಆದೇಶದಂತೆ ಪಹಣಿಯಲ್ಲಿ ಜಾಮಿಯಾ ಮಸೀದಿ ವಫ್ ಆಸ್ತಿ ಎಂದು ನಮೂದಿಸಲಾಗಿದೆ. ಇನ್ನು ಈ ವಿಚಾರ ಹೈಕೋರ್ಟ್ನಲ್ಲಿ ನಡೆಯುತ್ತಿದ್ದು, ರೈತರ ಬಳಿ ಹಾಗೂ ಜಾಮಿಯಾ ಮಸೀದಿ ಸಮಿತಿ ಬಳಿ ದಾಖಲೆಗಳನ್ನು ಪಡೆದುಕೊಂಡು ಹೈಕೋರ್ಟ್ನಿಂದ ತೀರ್ಪು ಬರುವವರೆಗೂ ಯಥಾಸ್ಥಿತಿ ಕಾಪಾಡಬೇಕೆಂದು ಸೂಚನೆ ನೀಡಲಾಗಿದೆ ಎಂದು ವಿವರಿಸಿದ ಅವರು, ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕು ಎಂದು ಕೋರಿದ್ದಾರೆ. ಇದರ ಒಂದು ಹಿಂಸಂದ್ರ ಸರ್ವೆ ನಂಬರ್ 20 ಸರ್ವೆ ನಂಬರ್ 13ರಲ್ಲಿ 2013ರಲ್ಲಿ DC ಅವರ ಕಡೆಯಿಂದ ಯಾರು ಈಗ ರೈತರು ಉಳುಮೆ ಮಾಡ್ತಾಯಿದ್ರು ಅವರು ಮೇಲ್ಮನವಿ ಸಲ್ಲಿಸ್ಕೊಂಡಿದ್ರು. ಆ ಮೇಲ್ಮನವಿನ AC ಅವ್ರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿನ ವಜಾ ಮಾಡಿದ್ದಾರೆ. ಆ ವಜಾ ಮಾಡಿದ್ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಈಗ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಸದ್ಯಕ್ಕೆ AC ಸಾಹೇಬರು ಮಾಡಿರುವಂಥ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ. ಪಹಣಿಯಲ್ಲೂ ಕೂಡ ಕರ್ನಾಟಕ ವಕ್ಫ್ ಮಂಡಳಿ ಅಂತ ಬರ್ತಾ ಇದೆ. ಇದು 2014ರಲ್ಲಿ ಆಗಿರುವಂಥ ಇಶ್ಯೂ. ಈಗ ರೀಸೆಂಟಾಗಿ ಯಾವುದು ಮ್ಯೂಟೇಷನ್ ಆಗಿಲ್ಲ. ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ SP ಸಾಹೇಬರು, ನಾವು DYSP ಅವರೆಲ್ಲ ಕೂತ್ಕೊಂಡು ಇಬ್ಬರಿಗೂ ಕೂಡ ಇದು ಶಾಂತಿಯುತವಾಗಿ ಇದನ್ನು ಕಾನೂನು ರೀತಿಯಲ್ಲಿ ಬಗೆಹರಿಸಿಕೊಳ್ಳಬೇಕು ಅಂತ ತಾಕೀತು ಮಾಡಿ ನಿನ್ನೆ ಅದನ್ನು ಸಾಲ್ವ್ ಮಾಡಿದ್ವಿ.